ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನೋಡಿ. ಸಿಂಪಲ್ ಆಗಿ ಈ ಥರ ರಂಗೋಲಿ ಹಾಕಿ ನೋಡಿ. ಮನೆ ಮುಂದೆ ರಂಗೋಲಿ ಇದ್ರೇ ಒಂದು ಕಳಕಳಿನೇ ಬೇರೆ ನೋಡಿ. ಮಳೆ ಬಂತಂದ್ರೆ ಹಾಕಂಗಿಲ್ಲ, ನಾನು ಮಳೆ ಬರ್ಲಿಕ್ಕೆ ಹಾಕಿರ್ತೀನಿ. ನನ್ನ ಹುಂಜುಗಳೆಲ್ಲ ಖಾಲಿ ಆಗ್ಯಾವ ನೋಡ್ರಿ. ಸ್ವಲ್ಪ ಉಳ್ದವ್ರು ಇವಾಗ ಒಂದು 4-6 ಉಳ್ದವ್ರು, ಬರೀ 6 ಉಳ್ದವ್ರು, ಎಲ್ಲ ಖಾಲಿ ಆಗ್ಯಾವ್ರಿ. ಮತ್ತೆ ತೊಗೋಬೇಕಂದ್ರೆ ಬರ್ತಾನೆ ಇಲ್ಲ ರೀ ಅವರು. ಆಡುಗಳಿಗೆ ಬಿಸಿಲು ಬರತ್ತೈತ್ರಿ. 8:30 ಆಗೈತಿ ಟೈಮ್. ಅರ್ಧಂಬರ್ಧ ಕೆಲಸ ಮುಗ್ದೈತಿ, ಇನ್ನೂ ಅರ್ಧಂಬರ್ಧ ಐತಿ ನೋಡ್ರಿ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲಾಸ್ಟಲ್ಲಿ ಹೋಗಿ ಕೊನೆವರೆಗೆ ನೋಡಿ ಲೈಕ್ ಕೊಡಿ. ಫಸ್ಟಿಗೆ ನಾನು ನೋಡೋಕತ್ತನ ಇಂಟ್ರೆಸ್ಟ್ ಬರೋಂಗಿಲ್ಲ. ಎಂಡ್ವರೆಗೆ ನೋಡಿದ್ರೇ ವಿಡಿಯೋದಾಗ ಮುಂದೆ ಫಸ್ಟಿಗೆ ಸ್ಟಾರ್ಟಿಗೆ ವಿಡಿಯೋ ಕ್ಲಿಯರಾಗಿ ಚೆನ್ನಾಗಿಲ್ಲ ಅಂದರೂ ಕೂಡ ಮಧ್ಯೆ ನೀಟಾಗಿರ್ತೈತಿ. ಹಾಗೆ ಮಧ್ಯೆ ಏನಾಗಿರೋದನ್ನ ಎಲ್ಲ ನಾವು ವಿಡಿಯೋ ಮಾಡಿರ್ತೀವಿ. ಅದಕ್ಕೆ ಫಸ್ಟಿಗೆ ನೋಡಿ ಸ್ವಲ್ಪ ನೋಡಿ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ. ವಿಡಿಯೋನ ಎಂಡ್ವರೆಗೆ ನೋಡಿ. ನನಗೂ ಮಾತಾಡೋಕೆ ಸ್ವಲ್ಪ ಬಾಯಿ ಹಲ್ಲು ಹೊಡಿಲಾಕತ್ತೈತ್ರಿ, ನಾಲ್ಗೆ ತೊದಲು ಬಂದಂಗೆ ಆಗಾಕತ್ತೈತೆ ನೋಡ್ರಿ. ಹಕ್ಕಿಗಳ ಸೌಂಡ್ ನೋಡ್ರಿ ಎಷ್ಟು ಚಿಲಿಪಿಲಿ ಮಾಡಾಕತ್ತವ್ರೆ. ಮಳೆ ಹೋಯ್ತ್ರಿ, ಮಳೆ ಬರ್ತಾನೆ ಇಲ್ಲ ರೀ. ಏನು ಮಾಡಿದ್ರಿ ರೈತರದ ಭಾಳ ಕಷ್ಟ ಐತ್ರಿ. ದನ ಕರುಗಳಿಗೆ ಮೇವು ಇಲ್ಲ ರೀ. ಮಳೆ ಆಗಿತ್ತಂದ್ರೆ ರೀ ಈ ಕಡೆ ಎಲ್ಲ ಹಸಿರು ಮೇವು ಎದ್ದು ಬಿಡ್ತಿದ್ರಿ. ಬರ್ರಿ ಸ್ನೇಹಿತರೆ, ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೊಂಡು ಬಾಂಡೆ ಎಷ್ಟು ಅದಾವ್ರಿ. ಇನ್ನು ಬಾಂಡೆ ತೊಳಿಬೇಕ್ರಿ. ಮನ್ಯಾಗ ಜಲ್ದಿ ಹೋಗ್ತಾರತ್ತೆ. ಬಡ ನೀರು ಕಾಯಿಸ್ಕೊಟ್ಟು ಜಾಕ ಮಾಡಿ ಹೋದ್ರೆ ಎಲ್ಲರೂ ಚಹಾ ಮಾಡಿ ಕುಡಿದು ಹೋದ್ರೆ ಇಷ್ಟು ಬಾಂಡೆ ತೊಳಿಬೇಕು. ನಾಷ್ಟ ಮಾಡ್ತಾರತ್ತೆ. ನಾಷ್ಟ ಮಾಡಿದೆ ಉಪ್ಪಿಟ್ಟು, ಯಾಕಂದ್ರೆ ರೊಟ್ಟಿ ಭಾಳ ಅದಾವ್ರಿ. ಇನ್ನು ರೊಟ್ಟಿ ಪಲ್ಯ ಅಂದ್ರೆ ಲೇಟ್ ಆಗ್ತದ್ರಿ. ಯಾಕೋ ನನಗೂ ಒಂಥರ ಸುಸ್ತು ಬಂದಂಗೆ ಆಗ್ಲತ್ತತ್ರಿ. ನಿನ್ನೆ ಚಂತನ ಹೊಲೆನ ಬಟ್ಟಿ ಉಪ್ಪಿಟ್ಟು ಮಾಡೀನ್ರಿ. ಈಗ ಆಲ್ರೆಡಿ ಅವ್ರಿಗೆ ಡಬ್ಬಿಗೆ ಕೊಟ್ಟು ಕಳಿಸಿದ್ದಾರೆ. ಮನ್ಯಾಗ ಬಿಸಿದಾದ್ರೆ ಜಾಸ್ತಿ ತಿಂತಾರೆ, ಬಿಸಿದಿಲ್ಲ ಅಂದರೆ ಭಾಳ ತಿನ್ನಂಗಿಲ್ಲ ರೀ ಉಪ್ಪಿಟ್ಟು. ನನ್ನ ಮಗನಿಗಂತೂ ಉಪ್ಪಿಟ್ಟು ಇಷ್ಟನೇ ಆಗಂಗೆ ನೋಡ್ರಿ. ಖಾರ ಉಪ್ಪಿಟ್ಟು ಮಾಡ್ರಿ ಮತ್ತು ಮ್ಯಾಗ ಒಣದ ಖಾರ ಪುಡಿ ಹಾಕ್ಕೊಂಡು ತಿಂದಾನ್ರಿ. ಆದರೂ ಟೇಸ್ಟ್ ಆಗೈತೆ ತಂದಾರಿ. ಅದು ಸ್ವಲ್ಪ ತಿಂದಾನ್ರೆ ಜಳಿಗೆ ಜಲ್ದಿನ ಹೋಗಂಗಿಲ್ಲರಲ್ಲ. ಇನ್ನು ಇಷ್ಟು ಬಿಟ್ಟು ಹೋಗ್ಯ ನೋಡ್ರಿ ಉಪ್ಪಿಟ್ಟು. ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದು ಅವಷ್ಟು ಬಾಂಡೆ ತೊಳೆದು ಬಟ್ಟೆ ತೊಳೆದು ಹಾಕಿ ಹೋಗ್ತೀನಿ ರೀ. ಮಧ್ಯಾಹ್ನ ಮತ್ತು ಅನ್ನ ಸಾಂಬಾರು ಮಾಡೋದಾದ್ರೆ ಮಾಡ್ತೀನಿ. ಒಂದಿಷ್ಟು ಈಗ ಬಟ್ಟೆ ತೊಳ್ಕೊತ ಕುಕ್ಕರ್ ಕಣ್ಣ ಹಚ್ತೀನಿ ರೀ. ರೆಡಿ ಆಗ್ತೈತಿ. ಒಂದು ಸ್ವಲ್ಪ ಶೇಂಗಾ ಸಾಂಬಾರು ಮಾಡಿಬಿಡ್ತೀನಿ ರೀ ಮಧ್ಯಾಹ್ನದ. ಮಧ್ಯಾಹ್ನದಾಗ ಬರೋದಾಗ್ತೈತೇನಿಲ್ಲ. ಹೊಲಿಗೆ ಕ್ಲಾಸ್ ತೆಕ್ಕೆ ಅವಿ ಬರ್ತಾನೆ ಅಂದಾರೆ. ಫೋನ್ ಹಚ್ಚಿ ಕೇಳ್ಯಾರಿ ಎಲ್ಲರೇ ಹೋಗ್ತೀರೇನ್ರಿ ಇವತ್ತು ಅಂದಾರಿ. ಇಲ್ಲ ರೀ ತಂದನು ಬರ್ತೀನಿ ಅಂದಾರೆ. ನೋಡೋಣ್ರಿ ಏನೇನು ಆಗ್ತೈತಿ. ವಿಡಿಯೋ ಮಾಡಿರ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ನೋಡಿ ಸಪೋರ್ಟ್ ಮಾಡಿ. ಬರ್ರಿ ಮತ್ತೆ ಸಿಗ್ತೀನಿ ರೀ. ನಾಷ್ಟ ಮಾಡೋಣ ಬರ್ರಿ. ಉಪ್ಪಿಟ್ರಿ ನಮ್ಮ ಮನ್ಯಾಗ ಸ್ಪೆಷಲ್ ರವಾ ಉಪ್ಪಿಟ್ರಿ. ದಪ್ಪ ರವಾದ ಉಪ್ಪಿಟ್ಟು ನೋಡ್ರಿ. ಟೊಮೆಟೊ ಶೇಂಗಾ ಇನ್ನೂ ಸುಡ್ತೈತಿ ನೋಡ್ರಿ. ಬಿಸಿ ನೋಡ್ರಿ ಹೊಂಟೈತ್ರಿ. ಉಪ್ಪಿಟ್ಟಿನಾಗ ಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ, ಶೇಂಗದ ಕಾಳು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇಷ್ಟೇ ರೀ. ಎಣ್ಣೆ, ಉಪ್ಪು, ಜೀರಿಗೆ. ನಾನು ಉಪ್ಪಿಟ್ಟು ಮಾಡೋದು ನೋಡ್ರಿ ಹೆಂಗಂದ್ರೆ ನಂದು ಫಸ್ಟ್ನೇ ವಿಡಿಯೋನ ಉಪ್ಪಿಟ್ಟು ವಿಡಿಯೋ ಹಾಕಿದ್ರೆ ಎಲ್ಲರೂ ಆವಾಗ ಉಪ್ಪಿಟ್ಟು ಏನ್ರಿ ಕೊತ್ತ ಕುದಿಲಾಕತ್ತೈತಲ್ಲ ಹಂಗೆ ಹಿಂಗೆ. ನನಗೆ ಫಸ್ಟಿಗೆ ವಿಡಿಯೋ ಮಾಡೋಕೆ ಬರ್ತಿದ್ದಿಲ್ಲರಲ್ಲ, ಹಂಗೆ ಮಾಡಿದ್ದಾರೆ. ಯಾವಾಗ ಮೊಬೈಲ್ ಸ್ಟೇಟ್ ಹಿಡಿದು ಮಾಡಿದ್ದಾರೆ. ಅದು ಕೂಡ ಉಪ್ಪಿಟ್ಟು ನೋಡೋಣ ನೆನಪಾಗಿಬಿಡ್ತೈತಿ ನಾನು. ಬರ್ರಿ ಮತ್ತೆ ಸಿಗ್ತೀನಿ ರೀ. ಯಾಕೋ ರೀ ಬ್ಯಾಸ್ರದಂಗೆ ಆಗಕತ್ಬಿಟ್ಟೈತ್ರಿ. ಥಂಡಿ ಜ್ವರ ಬಂದಂಗೆ ಆಗಿಬಿಟ್ಟವು. ಸಿಕ್ಕಾಪಟ್ಟೆ ತಲೆ ಪೇನ್ ಆಗ್ತಾಯಿದೆ ರೀ. ಬಟ್ಟೆ ಹೊಲಿತಾ ಇದ್ದೆ. ಆ ಕಡೆ ಕೆವಿ ಕೂಡ ಬರ್ತೀನಿ ಅಂದಿದ್ರು, ಬರಲಿಲ್ಲ ರೀ. ತುಂಬ ನೋವಾದಂಗೆ ಆಗಕತ್ತೈತಿ. ಒಂಥರ ತಲೆ ತಿರುಗ್ದಂಗೆ ವಾಮಿಂಟ್ ಬಂದಂಗೆ ಆಗಕತ್ತ. ನಾನು ಮನೆಗೆ ಬಂದುಬಿಟ್ಟೆ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ ನೋಡ್ರಿ. ಅಲ್ಲಿ ಯಾಕಂದ್ರೆ ತುಂಬಾ ಒಬ್ಬರೇ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತೈತ್ರಿ. ಮನೆ ಕೆಲಸ ಎಲ್ಲನೂ ಮೇಂಟೈನ್ ಮಾಡ್ಬೇಕಂದ್ರೆ ತಲೆ ಸಿಕ್ಕಾಪಟ್ಟೆ ಭಾರ ರೀ. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದಕ್ಕಾಯ್ತು ಹಂಗಾಯ್ತು ಗೊತ್ತಿಲ್ಲ. ತುಂಬ ಪೇನ್ ಆದಂಗೆ ಆಗ್ಲಕತ್ತು. ಪಿತ್ತ ಆಗೈತೋ ಗೊತ್ತಿಲ್ಲ ರೀ ಏನಾಗೈತೋ. ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮನೆಗೆ ಹೋಗಿ
ಸ್ವಲ್ಪ ರೆಸ್ಟ್ ಮಾಡಬೇಕು. ಬಟ್ಟೆ ಬಾಂಡೆ ಇದಾವೆ, ಅದನ್ನಾದರೂ ತೊಳೆದ್ರೆ ಮನೆ ಕೆಲಸನಾದರೂ ಆಗ್ತೈತಿ. ಇಲ್ಲಂದ್ರೂ ಕೂಡೋಕ್ಕಾಗ್ತಾಯಿಲ್ಲ, ಕೂತಲ್ಲೇ ಕಣ್ಣು ಮುಚ್ತಾ ಇದ್ದಾವ್ರಿ, ನಿದ್ರೆ ಬಂದಂಗೆ ಆಗ್ತಾಯಿತ್ತು. ಅದಕ್ಕೆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡೋದು ಅಲ್ಲಿಗೆ ಇಟ್ಟು ಮನೆಗೆ ಬಂದೆ ರೀ. ಮನೆಗೆ ಬಂದು ಏನೇನು ಕೆಲಸ ಮಾಡಿದೆ, ಬಟ್ಟೆ ಬಾಂಡೆ ಮಾಡಿದೆ ರೀ. ಮಾಡಿ ಏನು ಮನ್ಕೊಂಡು ಬಿಟ್ಟೆ ರೀ. ಅಲ್ಲಿ ಹೊರಗಡೆ ವಾಯ್ಸ್ ಒಂದು ಸ್ವಲ್ಪ ಇದು ಆಗ್ತಾಯಿತ್ತು ರೀ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. 4 ದಿನ ಆಯ್ತು ರೀ ವಿಡಿಯೋನ ಸ್ಟಾಪ್ ಮಾಡ್ದಕ್ಕೆ. ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಹುಷಾರು ತಪ್ಪಿದಂಗೆ ಆಗಿಬಿಟ್ಟಿನಿ ರೀ. ಮೊದಲೆಲ್ಲ ಈ ಥರ ಆಗಿದ್ದಿಲ್ಲ. ಈ ವೆದರ್ಗೆ ಆಗ್ತೈತೆ ರೀ. ನನಗೆ ಸ್ವಲ್ಪ ಚೇಂಜ್ ಆಯ್ತು ಅಂದ್ರೆ ಗಾಳಿ ತಂಪು ಒಂದೊಂದು ಸಲ ಒಂದೊಂದು ಕಾವಾದಂಗೆ ಆಗ್ತೈತ್ರಲ್ಲ. ಮನುಷ್ಯಾಗ ಜಾಸ್ತಿ ನೀರು ಕುಡಿಯೋಂಗಿಲ್ಲ ರೀ. ಇವಾಗ ಜಾಸ್ತಿ ಊಟನ ಮಾಡ್ತೀವಲ್ಲ, ಊಟ ಮಾಡಿದ್ದು ಕೂಡ ಪಿತ್ತಾದಂಗೆ ಆಗ್ತೈತೆ ರೀ. ನೀರು ಕುಡಿಬೇಕು ರೀ. ಮನುಷ್ಯರು ಎಷ್ಟು ಒಂದು ದಿನಕ್ಕೆ ಎಷ್ಟು ತೂಕದ ಊಟ ಮಾಡ್ತೀವಿ, ಹಾಗೆ ನಾವು ಎಷ್ಟು ತೂಕ ಇರ್ತೀವಿ ಅಷ್ಟು ನೀರು ಕುಡಿಬೇಕಂತಾರೆ. ಆದರೆ ಈಗ ತಂಪಿರೋದ್ರಿಂದ ನೀರು ಕುಡಿಯೋಕ್ಕಾಗಂಗಿಲ್ಲ. ಊಟ ಮಾಡಿರೋದನ್ನು ಅದೇ ಪಿತ್ತ ಥರ ಆದಂಗೆ ಆಗಿ ಹುಷಾರು ತಪ್ಪಿದೆ ರೀ. 4 ದಿನ ಆಯಿತು ಸ್ನೇಹಿತರೆ, ವಿಡಿಯೋನ ಮಾಡೇ ಇಲ್ಲ ನಾನು. ಯಾಕಂದ್ರೆ ಸಿಕ್ಕಾಪಟ್ಟೆ ಹುಷಾರು ತಪ್ಪಿದಂಗೆ ಆಗ್ಬಿಟ್ಟಿನಿ ರೀ. ಅವಾಗ ಈಗ ಸ್ಟಾಪ್ ಮಾಡಬಾರ್ದು ವಿಡಿಯೋ ತಂದಿದ್ದೆ, ಆದರೆ ಆರಾಮಿಲ್ದಾಗ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಮಾಡಲಿ ನಾವು ಎದ್ದು ಏನೂ ಮಾಡೋಕ್ಕೊಳಕ್ಕಾಗಂಗಿಲ್ಲ. ಆವಾಗ ಅಡುಗೆ ಕೆಲಸ ಸ್ವಲ್ಪ ಮಾಡಿ ಮತ್ತೆ ರೆಸ್ಟ್ ಮಾಡೀನಿ ರೀ. ನಾನು ಯಾವುದೋ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡ್ರೆ ಅಂಗಡಿಗೆ ಹೋಗಬೇಕು ಸ್ನೇಹಿತರೆ. ಅಂಗಡಿಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿರಬೇಕು, ಅಪ್ಲೋಡ್ ಮಾಡಬೇಕು. ಇವಾಗ ನೋಡಿ ಎದ್ಬಿಟ್ಟೆ ನಾನು. ಸಂಜೆ ಆಗಿತ್ತು ರೀ. ನಮ್ಮ ಮನೆಯವರು ಆ ಕಡೆ ಗಳೆ ಹೊಡಿತಾಯಿದ್ರಿ. ಅವರು ಬಂದು ಮನ್ಕೊಂಡಿದ್ರೆ ಮಧ್ಯಾಹ್ನ ಟೈಮ್ದಾಗ ಎಲ್ಲ ಅಲ್ಲಿ ಹೊರಗಡೆ ಅವ್ರದ್ದೆಲ್ಲ ಗಳೆ ಹೊಡ್ಕೊಂಡು ಬಂದು ನಮ್ಮದು ಒಂದು ಸ್ವಲ್ಪ ಸಂಜೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ದಾರೆ ನೋಡಿ. ಇದೊಂದು ಗಿಡದಲ್ಲಿ ನೋಡಿ ಎಷ್ಟು ಸೀತಾಫಲ ಹಣ್ಣಾಗ್ಯಾವ್ರಿ. ಈ ಜಾಸ್ತಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನೋಡಿ. ಸಂಜೆ ಹೊತ್ತು ಯಾವ ಥರ ಐತ್ರಿ ನೇಚರು. ನಮ್ಮ ರಾಕೇಶ ಮಧ್ಯೆ ಕಾಯಿ ಸಣ್ಣ ಕಾಯಿ ಎಲ್ಲ ಕಿತ್ತಾ ಇದ್ದಾರೆ. ಅವನು ಬೇಡಪ್ಪ ಕಿತ್ತಬೇಡ, ಇನ್ನು ಹಣ್ಣಾಗಿಲ್ಲ ಅಂತೇಳಿ ಅವನಿಗೆ ಹೇಳ್ತಾ ಇದ್ದೆ ರೀ. ಈ ಕಡೆ ಲಿಂಬೆ ಹಣ್ಣಿನ ಗಿಡದು ಮೂರು ಚುಚ್ಕೊಂಡು ಈ ಕಡೆ ಸೈಡ್ ಬಂದುಬಿಟ್ಟ ಸ್ನೇಹಿತರೆ. ಅವನು ನಿನಗೆ ಮೊದಲೇ ಹೇಳ್ತಾ ಇದ್ದೀನಲ್ಲ ನಾನು, ಈ ಕಡೆ ಬಾರಪ್ಪ ಅಂದರು. ಅದ್ರ ಕೇಳ್ತಾ ಇದ್ದಿದ್ದಿಲ್ಲ. ನಾನೇ ಒಂದು ಸ್ವಲ್ಪ ದಪ್ಪ ಆಗಿರೋದನ್ನು ಕಿತ್ಕೊಂಡು ಕೊಡ್ಬೇಕಂದರೆ ಅವನ ಕೈಯಾಗ. ಅವನು ಅಲ್ಲೇ ಇನ್ನೂ ಬುಟ್ಟಿ ತೊಗೊಂಡು ಅದು ಇದು ಮಾಡಾಕತ್ತಿದ್ದಾರೆ. ಪತ್ರಾಸ್ ಮ್ಯಾಗ ಅಲ್ಲೇ ಇಟ್ಟೇರಿ. ಪತ್ರಾಸ್ ಹಾಕ್ಯಾರಿ, ಮನೆ ಪತ್ರಾಸ್ ಮನೆ ಗಾಡಿ ಹಚ್ಚಕ್ಕೆ ಅದು ಎಲ್ಲ ಹಾಕ್ಯಾರ ನೋಡ್ರಿ. ಈ ಕಡೆ ಈ ಸಲ ನಮ್ಮ ತೋಟ ಒಂದು ಸ್ವಲ್ಪ ಜಾಸ್ತಿನ ಅಗಲ ಮಾಡ್ಕೊಂಡಾರೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಏನಾದರೂ ಹಾಕ್ಲಕ್ಕೆ ಬರ್ತೈತೆ ಅಂದ್ಕೊಂಡು ಈ ಥರ ಗಳೆ ಹೊಡಿತಾ ಇದ್ದಾರೆ ನೋಡ್ರಿ. ಎಲ್ಲ ಕಸ ಕಿತ್ತು ಬಿಡ್ತೈತ್ರಿ, ಅಷ್ಟು ಕೀಳ್ತೈತ್ರಿ. ಅದು ಇನ್ನು ಕಿತ್ತಾ ಇದ್ದಾನ್ರಿ ಅವನು. ಸಣ್ಣ ಕಿತ್ತಬೇಡಪ್ಪ ಅಂದರು. ಎಲ್ಲ ಇದು ಹಣ್ಣು ಬಂದೈತೆ, ಅದು ಹಣ್ಣಾಗೈತೆ ಅಂತ ಹೇಳಿ ಹಾಗೆ ರೀ. ಮಕ್ಕಳಿಗೆ ಅವು ಕಾಯಿ ಬಲ್ತಿರೋದು ಗೊತ್ತಾಗಂಗಿಲ್ಲ ರೀ. ಇವಾಗ ಗಳೆ ಹೊಡ್ಕೋತ ಈ ಕಡೆ ಬಂದಾರ ನೋಡಿರಿ. ಈ ಥರ ಆಯ್ತು ನೋಡಿರಿ ನಮ್ಮ ಹಸಿನ. ಸುನಿಲ್ ಗೌಡ ಗ್ರೂಪ್ ಅಂತೇಳಿ ತಾಜ್ಪುರ್ PM ನೋಡಿರಿ ನಮ್ಮೂರ ಹೆಸ್ರು. ಗಣೇಶನ ಕೂಡಿಸ್ತಾರಲ್ಲ ಆವಾಗ ಗ್ರೂಪ್ನವರು ಈ ಥರ ಟಿ ಶರ್ಟ್ನ ಕೊಟ್ಟಿರ್ತಾರೆ. ಹುಡುಗರೆಲ್ಲ ಈ ಥರ ಟೇಪ್ ಕುಣ್ಸ್ಯಾರ ನೋಡಿ ಸ್ನೇಹಿತರೆ. ಟ್ಯಾಕ್ಟ್ರಕ್ಕೆ ಇದ್ದಿದ್ದಿಲ್ಲ ರೀ ಈ ಸಲ. ಇಲ್ಲಾಂದ್ರೆ ಒಂದು 10-12 ಸಾವಿರ ರೂಪಾಯಿ ಖರ್ಚು ಮಾಡಿ ಇದು ಟೇಪ್ ಅದೆಲ್ಲ ಕುಣ್ಸ್ಯಾರ. ಯಾಕಂದ್ರೆ ಮಧ್ಯೆ ನನ್ನ ಮಗ ಹೋಗ್ತಾಯಿದ್ದ ಸ್ನೇಹಿತರೆ ಗಳೆ ಹೊಡ್ಯಕ್ಕೆ. ಅವನಿಗೆ ಬೋರ್ ಆದಂಗೆ ಆಗ್ಲಕ್ಕತ್ತು. ಬೇರೆ ಕಡೆಯವ್ರದ್ದೆಲ್ಲ ನೋಡಿಬಿಟ್ಟು ನಾವು ಕೂಡ್ಸೋಣ ಪಾಪ, ಈ ಥರ ಟೇಪ್ ಕೂಡ್ಸಿದ್ರೆ ನಮಗೂ ಟೈಮ್ ಪಾಸ್ ಆಗ್ತೈತೆ ಅಂದ್ಕೊಂಡು ನೋಡಿ. ನೀರಿನ ಬಾಟ್ಲಿ ಇಟ್ಕೊಳಕ್ಕೆ ಎಲ್ಲನೂ ಅವ್ರದ್ದು ಸೆಟ್ ಮಾಡ್ಕೊಂಡಿರ್ತಾರೆ ಅಲ್ಲೇ. ಈ ಕಡೆ ನೋಡಿ ಬುಟ್ಟಿ ತೊಗೊಂಡು ಇವ ಹುಡುಗ ಹಾಡು ಹಚ್ಕೊಂಡು ಮೊಬೈಲ ಹಾಡು ಹಚ್ತಾ ಇದ್ದಾರೆ. ಇವನು ಕಲ್ಲು ತುಂಬೋಕ್ಕೆ ಆ ಬುಟ್ಟಿ ತೊಗೊಂಡು ಬಾ ಮಮ್ಮಿ ಅಂತ ಅನ್ನಕತ್ತಿದ್ದಾರೆ. ನನಗೆ ಆರಾಮಿಲ್ಲಪ್ಪ, ನಾನು ಯಾವಾಗ ನಿಮ್ಮ ಕಲ್ಲು ತುಂಬಕ್ಕೆ ಬರಲಿ, ಈ ಕಡೆ ಇಡು ಬುಟ್ಟಿ ತಂದೆ ರೀ. ಅವ್ನು ಹೊತ್ಕೊಂಡು ಅಡ್ಡಾಡಕತ್ತಂದ್ರೆ ಅದರೊಳಗಡೆ ನೋಡಿ ಹೊತ್ಕೊಂಡ ಕಲ್ಲು ತುಂಬಿಕೊಡು, ನಾನು ಹಿಂಗೆ ಹೊತ್ಕೊಂಡು ಒಗಿತೀನಿ ಅಂತೇಳಿ ಹೇಳಕತ್ತಾರೆ. ಅಲ್ಲೇ ಸ್ವಲ್ಪ ನಿಂದ್ರಪ್ಪ ತಂದೆ, ಹಾಗೆ ವಿಡಿಯೋ ಮಾಡ್ಕೊಂಡು ನೋಡ್ರಿ. ಚಿಕ್ಕವರಿದ್ರು ಕೂಡ ಎಲ್ಲನೂ ಮಾಡೋಕ್ಕೆ ಟ್ರೈ ಮಾಡ್ತಾವ್ರಿ ಹಳ್ಳಿ ಮಕ್ಕಳು. ಸಿಟಿಯನ್ ಮಕ್ಕಳು ಏನೈತಿ ಈ ಥರ ಮಣ್ಣಲ್ಲಿ ಕಾಲಿಡಕ್ಕನ ಬೇಸರ ಮಾಡ್ಕೋತಾರೆ. ನಮ್ಮ ಹಳ್ಳಿ ಮಕ್ಕಳು ಮಣ್ಣಿನ ಮಕ್ಕಳನ್ನ ಅನ್ಬೋದು ರೀ.
ಈ ಥರ ನಮ್ಮ ಮಣ್ಣಲ್ಲಿ ಕೆಸರಲ್ಲಿ ಎಲ್ಲನೂ ಬೆಳೆದಿರ್ತಾರೆ, ಸ್ಟ್ರಾಂಗ್ ಇರ್ತಾರೆ. ಒಂದು ಸ್ವಲ್ಪ ನನ್ನ ಮಕ್ಕಳೆಲ್ಲ ಇವು ಎಲ್ಲ ಕೆಲಸ ಮಾಡಿಲ್ಲ ಸ್ನೇಹಿತರೆ. ಯಾಕಂದರೆ ಯಾವಾಗೂ ಈ ಥರ ನಾವು ಹೊಲನೂ ಇದ್ದಿದ್ದಿಲ್ಲ ಅವಾಗೆಲ್ಲ. ಇವಾಗಿನ ನಾವು ಇದು ಕ್ಲೀನ್ ಮಾಡ್ಕೊಂಡು ಇನ್ನೂ ಮಣ್ಣು ಅನ್ಬೋದು. ನಾನೇ ಹೋಗಿಲ್ಲ, ನನ್ನ ಮಕ್ಕಳು ಯಾವಾಗ ಹೋಗ್ತಾರೆ. ಹೊಲದ ಕೆಲಸ ಅನ್ನೋದನ್ನು ಗೊತ್ತಿಲ್ಲ ರೀ ಅವ್ರಿಗೆ. ಹೆಂಗಿರ್ತೈತಿ ಬಿಸಿಲು ಹೇಗಿರ್ತೈತಿ ಅನ್ನೋದು ಗೊತ್ತಿಲ್ಲ. ಈ ಕಡೆ ಕೋಳಿ ಬಿಟ್ಟೆ ರೀ, ಮನೆಗಿದ್ನಿ ಅಂದ್ರೆ ಕೋಳಿ ಬಿಡ್ತೀನಿ ಸ್ನೇಹಿತರೆ, ಇಲ್ಲ ಅಂದ್ರೆ ಬಿಡಂಗಿಲ್ಲ ರೀ. ಒಂದು 6 ಉಳ್ದವ್ರೆ. ಎಲ್ಲವೂ ಬೆಳಗ್ಗೆ ಕೊಟ್ಟಿವ್ರಿ, ಒಂದು 1,000 ರೂಪಾಯಿಗೆ ಒಂದೊಂದು ಹೋದ್ವು ರೀ. 4,000 ರೂಪಾಯಿ ಬಂದು ರೀ. ಅದ್ರ ಇನ್ನೂ ತೊಗೊಂಡು ಹಾಕ್ಬೇಕಂದ್ರೆ ಬರ್ತಾ ಇಲ್ಲ ರೀ ಕೋಳಿ ಮಾರೋರು. ನಾವೇ ಹೋಗಿ ತೊಗೊಂಡು ಬರ್ಬೇಕಂದ್ರೆ ಹೊರಗಡೆ ದೂರ ಹೋಗಿ ತರ್ಬೇಕು ರೀ. ಈ ಕಡೆ ಆಡು ಬರ್ತಾಯಿದ್ದು ರೀ. ಹಿಂಗೈತೆ ನೋಡ್ರಿ ನಮ್ಮ ಮನೆ ಪತ್ರಸ್ನು. ಮತ್ತೆ ಬಾತ್ ಹೇಳ್ತಾಂಡವ ಕಲ್ಲು ತುಂಬಿರ್ಬ ಅಲ್ಲಿ ಒಂದು ಸ್ವಲ್ಪ ಮನೆದು ಮೊದಲೆಲ್ಲ ಕಾಂಕ್ರೀಟು ಕಲ್ಲು ಬಿದ್ದವ್ರಿ, ಅವನ್ನೆಲ್ಲ ತೆಗೀರಿ ಅಂಥೇಳಿ ತುಂಬಿ ಹೋಗಿದ್ರೆ ಒಂದು ಸ್ವಲ್ಪ ನೆಲ ಮಿದು ಆಗ್ತೈತತ್ತ ನೋಡಿ. ಈ ಥರ ಹಿಂಗೆ ಗೇಟ್ ಮಾಡ್ಯಾರ ಈ ಸಲ. ಒಳಗಡೆ ಆಡುಗಳು ಬರ್ಲಾರ್ದಂಗೆ ಸಜ್ಜಿ ಮೇವು ಹಚ್ಚಿದ್ದೀವಿ ಇಲ್ಲಿ. ತೆಂಗಿನ ಗಿಡ ನೋಡಿ, ಅವನು ಹಾಡು ಹಚ್ಕೊಂಡು ಕೇಳ್ತಾ ಇದ್ದಾನ ಹುಡುಗ. ಬರ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿ. ಸೀತಾಫಲ ಹಣ್ಣು ದಪ್ಪ ಬಂದವ್ರಿ, ಬಲ್ತಾವ್ರೀಗ. ಈ ಮಳೆಗಾಲದಲ್ಲಿ ಜಾಸ್ತಿ ಬರ್ತಾವ್ರೆ. ನನ್ನ ವಿಡಿಯೋ ನಿಮ್ಗೆ ಹಳ್ಳಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಇನ್ನು ಮುಂದೆ ಮತ್ತೆ ಬರ್ತಕ್ಕಂಥ ವಿಡಿಯೋದಾಗ ನನ್ನ ಬಿತ್ತನೆ ಯಾವ ಥರ ಮಾಡ್ತೀನಿ, ಇದರಲ್ಲಿ ಯಾವ ಥರ ಹಾಕ್ತೀನಿ ಎಲ್ಲ ಅನ್ನೋದು ಹೇಳ್ತೀನಿ ನೋಡಿ. ಇರ್ತೈತೆ ನೋಡ್ರಿ ಹಳ್ಳಿ ಜೀವನ. ಒಂದನ್ನೇ ನಂಬ್ಕೊಂಡು ನಾವು ಕೂಡಕ್ಕೆ ಬರೋಂಗಿಲ್ಲ. ಈ ಕಡೆ ಆಡುಗಳು ಬಂದಿದ್ದು ರೀ, ಕೋಳಿಗೆ ಕಾಳು ಉಗ್ದಿದ್ದೆ. ನಮ್ಮ ಗಣೇಶರ ಆಡು ಅದನ್ನು ಬಂದು ತಿನ್ನಾಕತ್ತಿದ್ರಿ. ಆ ಕಡೆ ನೋಡಿ ನಮ್ಮ ಆಡುಗಳಿನ ಅಂಗಡಿ ಹತ್ರನೇ ಅದಾವ್ರೆ. ನನ್ನ ಮಗ ಕೂತ್ಕೊಂಡಂದ್ರೆ ಅಂಗಡಿಯಾಗ ಹೋಗಿ ಮಮ್ಮಿ ಮನ್ಕೊ ಹೋಗುತ್ತೇಳಿ. ಅವಾಗ ನನಗೆ ಯಾವಾಗಂದ್ರೆ ರೀ 12 ಒಂದು ಗಂಟೆಕನ ಕಳಿಸ್ಬಿಟ್ಟಾರೆ. ಕಳಿಸ್ದಕ್ಕೆ ಬಂದುಬಿಟ್ಟಾರೆ ನಮ್ಮ ಮನೆಗೆ. ಬಟ್ಟೆ ಭಾಂಡೆ ಎಲ್ಲ ಮಾಡೀನಿ ಈಗ. ಹುಂಜುಗಳು ನೋಡಿ, ಅಲ್ಲಿ ಕೋಳಿ ಹುಂಜಿಗೆ ನುಚ್ಚು ಹಾಕಿರ್ತೀರಿ ಡಬ್ಬ್ಯಾಗ, ಅವತ್ತನ್ನ ತಿನ್ನಕ್ಕೆ ಹೊಂಟು ಹಾಗೆ ರೀ. ಆಡುಗಳು ಕಾಟ ಭಾಳ ರೀ, ಒಟ್ಟು ಒಂದೇ ಜಾಗಕ್ಕೆ ನಿಂದ್ರಂಗಿಲ್ಲ ರೀ. ಬರ್ರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಮುಂದೆ ಬರ್ತಕ್ಕಂಥ ವಿಡಿಯೋದಾಗ ಎಲ್ಲವನ್ನೂ ಶೇರ್ ಮಾಡ್ಕೋತೀನಿ ನೋಡಿ. ಸಪೋರ್ಟ್ ಮಾಡಿ.